ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವನಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ಟೈಟಲ್ ನೋಡಿ ಆಲ್ಮೋಸ್ಟ್ ಒಂದು ಐಡಿಯಾ ಬಂದಿರುತ್ತೆ. ಸೊ ನಾವು ಸಿಗಂದೂರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಲಾಸ್ಟ್ ಸಾಟರ್ಡೇ ಹಾಗೂ ಸಂಡೇ, ಅಂದರೆ ನವಂಬರ್ 1 ಆಗಿದ್ದರಿಂದ ಎನಿವೇಸ್ ರಜಾ ಇದೆ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹೋಗೋ ರೂಟಲ್ಲೇ ಚಿತ್ರದುರ್ಗ ರೂಟ್ ನಾವು ಚೂಸ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ಪೂಜಾರಿ ಅದು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಸೊ ಬೆಳಗ್ಗೆ ನಾವು ಬೇಗ ಬಿಟ್ಟಿದ್ವಿ. ಆ್ಯಂಡ್ ಅಲ್ಲೇ ಇದು ಸಾಯಿಬಾಬಾ ಕೇವ್ ಅಂತ ಹೇಳಿ ಅದ್ರ ಪಕ್ಕದಲ್ಲೇ ಹೋಟೆಲ್ ಬರುತ್ತೆ. ಸೊ ಇದು ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡ್ತಿರುವಂಥ ಸಾಯಿಬಾಬಾ ಕೇವ್. ನನ್ನ ತಂಗಿ ಎಲ್ಲೋ ಆನ್ಲೈನ್ ಇನ್ಸ್ಟಾದಲ್ಲೂ ಅದೆಲ್ಲೋ ಸೋಷಲ್ ಮೀಡಿಯಾದಲ್ಲಿ ನೋಡಿದ್ದಾಳೆ. ಸೊ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಆ್ಯಂಡ್ ಈಗ ಅದು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಬಟ್ ಚೆನ್ನಾಗಿದೆ. ಫುಲ್ ಕಂಪ್ಲೀಟ್ ಕೇವಲ್ಲಿ ಸಾಯಿಬಾಬನ ಮೂರ್ತಿಯನ್ನು ಇದು ಮಾಡಿದ್ದಾರೆ. ಇಟ್ ಈಸ್ ವೆರಿ ನೈಸ್. ನೀವು ಯಾರಾದರೂ ಚಿತ್ರದುರ್ಗ ರೂಟ್ ಮುಖಾಂತರ ಎಲ್ಲಾದರೂ ನೀವು ಟ್ರಾವೆಲ್ ಮಾಡ್ತಾಯಿದ್ರೆ ಹೋಗಿ ಬೇಕಾದ್ರೆ ಇದನ್ನು ವಿಸಿಟ್ ಮಾಡ್ಬೋದು. ಆ್ಯಂಡ್ ಎವ್ರಿ ಡೇ ಅವರು ಅನ್ನಪ್ರಸಾದನ ಜನಗಳಿಗೆ ಸೇವೆಯಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಇಟ್ ವಾಸ್ ಗುಡ್, ಚೆನ್ನಾಗಿ ಅನಿಸ್ತು. ಸೊ ಅದಾದಮೇಲೆ ನಾವು ಬೆಳಗ್ಗೆ ಬೇಗ ಬಿಟ್ಟಿದ್ದರಿಂದ ಅರೌಂಡ್ 11 ಗಂಟೆಗೆ ನಾವು ಶಿವಮೊಗ್ಗ ರೀಚ್ ಆದ್ವಿ. ನೋಡಿ ಅಲ್ಲಿ ಅವತ್ತು ಕನ್ನಡ ರಾಜ್ಯೋತ್ಸವನ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಶಿವಮೊಗ್ಗಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಫಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದು ಬಂದು ಸಕ್ಲೆಬೈಲು ಎಲಿಫೆಂಟ್ ಕ್ಯಾಂಪ್ಗೆ ಡಿಸೈಡ್ ಮಾಡ್ಕೊಂಡ್ವಿ. ಬಿಕಾಸ್ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕೆ ನಾಳೆ ಬೆಳಗ್ಗೆ ಹೋಗೋಣ ಬೆಳಗ್ಗೆ ಪೂಜೆಗೆ ಅಂತ ಹೇಳಿ. ಸೊ ಫಸ್ಟು ಇದು ಎಲಿಫೆಂಟ್ ಕ್ಯಾಂಪ್ ನೋಡೋಣ ಅಂತ ಹೋದ್ವಿ. ಸೊ ಪರ್ ಹೆಡ್ಡು 50 ರುಪೀಸ್ ಏನೋ ಬೀಳುತ್ತೆ. ಆ್ಯಕ್ಚುಲಿ ಹೇಳಬೇಕಂತಂದರೆ ಕಂಪ್ಯಾರಿಟಿವ್ಲಿ ನಾವು ಲಾಸ್ಟ್ ಟೈಮ್ ದುಬಾರಿ ಆನೆಗೆ ಹೋಗಿದ್ವಲ್ಲ, ಅದಕ್ಕಿಂತ ಆ್ಯಕ್ಚುಲಿ ಪ್ರೈಸ್ ಕಡಿಮೆ ಇತ್ತು. ಆ್ಯಂಡ್ ಚೆನ್ನಾಗಿ ಎಲಿಫೆಂಟ್ಸ್ನಲ್ಲಿ ನೋಡಿ ಎಷ್ಟು ಬೇಕೋ ಅಷ್ಟು ಟೈಮ್ನ ನಾವು ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಆಟ ಆಡೋಕ್ಕೆ ಪ್ಲೇ ಏರಿಯಾ ಎಲ್ಲ ಇದೆ, ಚೆನ್ನಾಗಿದೆ ಅಲ್ಲ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದೇನಂತ ಅಂದರೆ ಇದು ಫಸ್ಟು ಟೈಮಿಂಗ್ ಸ್ಟಾರ್ಟ್ ಆಗೋದು 11 o'clock to 1 o'clock. ಅದ್ರ ಮಧ್ಯೆ ಹೋಗಬೇಕು. ಸಂಜೆ ಇಲ್ಲಿ ಕ್ಯಾಂಪ್ ಕ್ಲೋಸ್ ಮಾಡಿರ್ತಾರೆ. ಆ್ಯಂಡ್ ಬೆಳಗ್ಗೆ ಬೇಗ ಹೋದರೆ ಎಲಿಫೆಂಟಿಗೆ ಸ್ನಾನ ಮಾಡಿಸೋದಾಗಿರ್ಬೋದು ಅಥವಾ ಅದ್ರ ರೈಡ್ ಎಲ್ಲ ಹೋಗ್ಬೋದಂತೆ. ಬಿಕಾಸ್ ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ ನಮ್ಗೆ ಅದು ಯಾವುದೋ ಆಪರ್ಚುನಿಟಿ ಸಿಗಲಿಲ್ಲ. ಬಟ್ ಎಲಿಫೆಂಟ್ ಮಾತ್ರ ನೋಡೋಕ್ಕೆ ಮಾತ್ರ ನಮ್ಗೆ ಆಪರ್ಚುನಿಟಿ ಸಿಕ್ತು. ಇಟ್ ವಾಸ್ ನೈಸ್, ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಬೆಳಗ್ಗೆನೇ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಫಸ್ಟು ಎಲಿಫೆಂಟ್ ಕ್ಯಾಂಪ್ನ ಹೋಗಿ ಕವರ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸಂಜೆ ಈವ್ನಿಂಗ್ ಇದಕ್ಕೆ ಟೈಮ್ ಕೊಡೋಲ್ಲ. ಸೊ ಆ್ಯಂಡ್ ಪುನೀತ ಆನೆ ಅಂತ ಹೇಳಿ ಲಾಸ್ಟ್ ಟೈಮ್ ಅದೇ ಯಾವುದಾದ್ರು ಮೂವಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಗಂಧದ ಗುಡಿ ಮೂವಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಮೂವಿಯಲ್ಲಿ ಇದು ಪುನೀತ ಆನೆ ಕಾಣಿಸಿತ್ತು ಅಂತ ಹೇಳಿ ಅದಕ್ಕೆ ಪುನೀತ ಆನೆ ಅಂತ ಹೆಸರಿಟ್ಟಿದ್ದಾರೆ. ಸೊ ಅದನ್ನು ಕೂಡ ನೋಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಅಲ್ಲೇ ನದಿ ಕೂಡ ಇದೆ. ಸೊ ಅಲ್ಲಿ ಬೇಕಾದ್ರೆ ನೀವು ರೈಡ್ ಎಲ್ಲ ಹೋಗ್ಬೋದು, ಬೋಟ್ ರೈಡಿಂಗ್ ಎಲ್ಲ. ಬಿಕಾಸ್ ನಮಗೆ ಬೋಟ್ ರೈಡಿಂಗ್ ಎಲ್ಲ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ದಿದ್ದರಿಂದ ಸೊ ನಾವು ಬೋಟ್ ರೈಡ್ನ ಚೂಸ್ ಮಾಡ್ಕೊಳ್ಳಿಲ್ಲ. ಬಟ್ ಎಲಿಫೆಂಟು ಮತ್ತು ಅಲ್ಲೆಲ್ಲ ಪ್ಲೇ ಏರಿಯಾ ಎಲ್ಲ ಇದೆ, ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆಲ್ಲ. ಸೊ ಅದೆಲ್ಲ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಆ್ಯಕ್ಚುಲಿ ನಾವು ಹೋಗಿದ್ದ ದಿವಸನೂ ಬೆಳಗ್ಗೆ ಮಾತ್ರ ಒಂದು ಸ್ವಲ್ಪ ತಣ್ಣಗಿತ್ತು ವೆದರು. ಅದಾದಮೇಲೆ ತೀರಾ ಫುಲ್ ಬಿಸಿಲೇ ಇತ್ತು. ಸೊ ಹತ್ತತ್ರ ಇಲ್ಲಿ ಒಂದು 15 ಆನೆಗಳು ನೋಡೋಕ್ಕೆ ನಿಮಗೆ ಸಿಗುತ್ತೆ. ನಾನು ಹೇಳಿದ್ನಲ್ಲ, ಇದೇ ಬೋಟ್ ರೈಡ್ ನೀವು ಮಾಡ್ಬೋದು. ಆ್ಯಂಡ್ ಅವರೇ ಕರ್ಕೊಂಡೋಗಿ ಒಂದು ರೌಂಡ್ ಏನೋ ಹೋಗಿ ಬರ್ತಾರೆ. ಸೊ ಪರ್ ಹೆಡ್ 200 ರುಪೀಸ್ ಏನೋ ಹೇಳಿದ್ರು. ಸೊ ನಾವು ಅದಕ್ಕೋಸ್ಕರ ಏನೂ ಚೂಸ್ ಮಾಡ್ಕೊಳ್ಳಿಲ್ಲ. ಸೊ ಮಧ್ಯಾಹ್ನ ಅಲ್ಲೇ ಶಿವಮೊಗ್ಗದಲ್ಲಿ ಯಾವುದೋ ಒಂದು ಹೋಟೆಲ್ನ ಹಿಂಗೆ ಗೂಗಲ್ ಮಾಡಿ ನೋಡಿದೆ. ಹೋಟೆಲ್ ಹೆಸರು ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದೆ. ಸೊ ಅಲ್ಲೇ ಊಟ ಏನೋ ಫುಲ್ ಮೀಲ್ಸ್ ಊಟ ತೊಗೊಂಡ್ವಿ ನಾವು. ಒಬ್ಬರಿಗೆ ಐ ಥಿಂಕ್ 200 ರುಪೀಸ್ ಏನೋ ಬಿತ್ತು. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಚೆಕ್-ಇನ್ ಆಗಿದ್ದು ಬಂದು ಹೋಟೆಲ್ಗೆ. ಸೊ ಹೋಟೆಲ್ ಬಗ್ಗೆ ನಿಮಗೆ ಫುಲ್ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಶಿವಮೊಗ್ಗ ಕಡೆ ಏನು ಅಂತಂದರೆ ಅವರು ಒಬ್ಬಟ್ಟು ಮಾಡಿಬಿಟ್ಟು ನಾವು ಬೆಂಗಳೂರಲ್ಲೆಲ್ಲ ಹಾಲು ಹಾಕ್ಕೊಂಡು ತಿಂತೀವಿ. ಸೊ ಅದಕ್ಕೇನೋ ಹೇಳಿದ್ರು, ನಾನು ಮರ್ತೋಗ್ಬಿಟ್ಟೆ. ಸೊ ಹಾಲು, ಸಕ್ಕರೆ ಮತ್ತು ಬಾಳೆಹಣ್ಣು, ಸೊ ಅದನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ತಿಂತಾರೆ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಟ್ರೈ ಮಾಡಿದ್ದು. ಸೀರಿಯಸ್ಲಿ ಹೇಗಿರುತ್ತೆ ಅಂತ ನಂಗೆ ಐಡಿಯಾನೇ ಇರಲಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ನಾವು ಚೂಸ್ ಮಾಡ್ಕೊಂಡಿದ್ದು ಹೋಮ್ ಸ್ಟೇ ಚೂಸ್ ಮಾಡ್ಕೊಂಡ್ವಿ. ದಟ್ ಈಸ್ ಜಾಲಿ ಹುಡ್ ಹೋಮ್ ಸ್ಟೇ. ಸೊ ಇದು ಹೋಮ್ ಸ್ಟೇ, ಇದು ಜಾಲಿ ಹುಡ್ ಅಂತ ಹೇಳಿ. ಬ್ಯೂಟಿಫುಲ್ ಆಗಿದೆ ವ್ಯೂ ಇದೆಲ್ಲ ನೋಡಿ, ತುಂಬ ಚೆನ್ನಾಗಿದೆ. ಸೊ ಇದು ಬೆಡ್ಡು ಆ್ಯಂಡ್ ಇದು ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಇದು ವಾಶ್ರೂಮ್. ತುಂಬ ವೆಲ್ ಮೇಂಟೈನ್ಡ್ ಆ್ಯಂಡ್ ನೇಚರ್ ಮತ್ತು ತುಂಬ ಚೆನ್ನಾಗಿದೆ.
ನಮ್ಮಮ್ಮ ಸ್ವಲ್ಪ ಆಚೆ ಬಂದ್ವಿ ಅದರಿಂದ ನೇಚರಿಂದ ಎಷ್ಟಂತೆ ಪರ್ ಹೆಡ್? 20ನಾ? ಪರವಾಗಿಲ್ಲ. ಡೆವಲಪ್ಮೆಂಟ್ ಮೇಲೆಲ್ಲ ನೀರು ಹೋಗಂಗೆ ಮಾಡ್ತಾರಾ? ಹೇಳಿಲ್ವ ಅವರು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ? ನಾವು ಏನು ಹೋಮ್ ಸ್ಟೇ ಮಾಡಿದ್ವಲ್ಲ ಅಲ್ಲೇ ನಿಯರ್ ಬೈನೇ ಜೋಗ್ ಫಾಲ್ಸ್ ಇದ್ದಿದ್ದು. ಸೊ ನಾವು ಪ್ಲ್ಯಾನ್ ಮಾಡಿದ್ದು ಆ್ಯಕ್ಚುಲಿ ಬೇರೆ ಹೋಮ್ ಸ್ಟೇಗೆ, ಬಟ್ ಅದು ಅನ್ಫಾರ್ಚುನೇಟ್ಲಿ ಲಾಸ್ಟ್ ಮೂಮೆಂಟಿಗೆ ಆ ಹೋಮ್ ಸ್ಟೇನ ಚೂಸ್ ಮಾಡ್ಕೊಂಡ್ವಿ. ಸೊ ಜೋಗ್ ಫಾಲ್ಸಿಂದ ನಿಯರ್ ಬೈ ನಮ್ಮ ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ಇದು ತುಂಬ ಚೆನ್ನಾಗಿದೆ. ನೀರು ಸ್ವಲ್ಪ ಕಡಿಮೆ ಇತ್ತು ಆ್ಯಕ್ಚುಲಿ ಹೇಳಬೇಕಂತಂದರೆ. ನಾವು ಸಂಜೆ ಹೋಗಿ ಚೆಕ್ಕಿನ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. 7 o'clock ತನಕ ಓಪನ್ ಇರುತ್ತೆ. ಬೆಸ್ಟ್ ನಾವು ಜೋಗ್ ಫಾಲ್ಸ್ ನೋಡೋ ಟೈಮ್ ಬಂದು ಸೆಪ್ಟೆಂಬರ್ ಆಗಸ್ಟ್ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ನೀರು ತುಂಬ ಚೆನ್ನಾಗಿ ಬಿಟ್ಟಿರುತ್ತೆ ಮಳೆಗಾಲ ಆಗಿರೋದ್ರಿಂದ. ಸೊ ಸ್ವಲ್ಪ ಮಾತ್ರ ನೀರಿತ್ತು, ಅಷ್ಟೊಂದೇ ನೀರಿಲ್ಲ, ಬಟ್ ಸ್ವಲ್ಪ ಅದು ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇದೆ. ಸೊ ಸಂಜೆ ನಾವು ಹೋಗಿದ್ದೆ, ಅಷ್ಟು ಏನು ವ್ಯೂಸ್ ಏನು ಚೆನ್ನಾಗಿಲ್ಲ, ಬಟ್ ಇಟ್ ವಾಸ್ ನೈಸ್. ಆ್ಯಂಡ್ ನಾವು ಅಲ್ಲೇ ಹೋಮ್ ಸ್ಟೇಯಲ್ಲೇ ಊಟ ಡಿಸೈಡ್ ಮಾಡಿಕೊಂಡು, ಬಿಕಾಸ್ ಆಚೆಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ನೈಟ್ ಅಂತ ಹೇಳಿಬಿಟ್ಟು ಅಲ್ಲೇ ಊಟನೇ ಅವರು ಕೊಟ್ಟರು. ಪರ್ ಹೆಡ್ ಬಂದು 250 ಬೀಳುತ್ತೆ, ಅಂದರೆ ನೈಟು ಮತ್ತು ಬೆಳಗ್ಗೆ ತೊಗೊಂಡ್ರೆ ನಮ್ಗೆ 500 ಏನೋ ಆಗುತ್ತೆ ಅಂತ ಅವ್ರು ಹೇಳಿದರು. ಸೊ ನಾವು ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಹೊರಡೋದ್ರಿಂದ ನಾವು ನೈಟ್ ಮಾತ್ರ ನಾವು ತೊಗೊಂಡ್ವಿ, ಇನ್ಕ್ಲೂಡಿಂಗ್ ನಾವು 4 ಜನ ಪ್ಲಸ್ ಡ್ರೈವರ್ಗೂ ಸೇರಿಸಿ ನಾವು ಊಟನ ತೊಗೊಂಡ್ವಿ. ಸೊ ಇವರು ಊಟಕ್ಕೆ ಬಂದು ಅಕ್ಕಿ ರೊಟ್ಟಿ, ಆಮೇಲೆ ಬಾಳೆಕಾಯಿ ಗೊಜ್ಜು, ಕೋಸಂಬರಿ, ಆಮೇಲೆ ನಾಟಿ ಮೊಸರು, ಅವ್ರದ್ದೇ ಹಸು ಇರೋದ್ರಿಂದ ನಾಟಿ ಮೊಸರು, ಆ್ಯಂಡ್ ಕೆಂಪಕ್ಕಿ. ಇವ್ರ ಕಡೆ ಕೆಂಪಕ್ಕಿ ಸ್ವಲ್ಪ ಫೇಮಸ್ ಅಂತೆ. ಅಂದರೆ ಇವರು ಬೇರೆ ಏನು ಚಪಾತಿ ಮುದ್ದೆ ಏನೂ ಇಷ್ಟಪಡಲ್ಲ ಶಿವಮೊಗ್ಗದವರು ಅಂತ ಅವ್ರು ಹೇಳಿದ್ರು. ಅವ್ರು ಬರೀ ಕೆಂಪಕ್ಕಿನೇ ಬೆಳೆಯೋದ್ರಿಂದ ಕೆಂಪಕ್ಕಿನೇ ತಿನ್ನೋದು, ರೊಟ್ಟಿನೂ ಕೂಡ ಕೆಂಪಕ್ಕಿದ್ದೇ ಆಗಿತ್ತು. ನಾವು ಕೂಡ ಒಂದು 5 kg ತೊಗೊಂಡು ಬಂದ್ವಿ, ಹೆಲ್ತ್ಗೆ ತುಂಬ ಒಳ್ಳೇದಂತ ಹೇಳಿದ್ರು. ಸೊ ಊಟನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಅನ್ಲಿಮಿಟೆಡ್ ಆಗಿ ಅವರು ಪ್ರೊವೈಡ್ ಮಾಡಿದ್ರು. ಯಾರಾದರೂ ಚೂಸ್ ಮಾಡೋಂಗಿದ್ರೆ ಶಿವಮೊಗ್ಗಕ್ಕೆ ಹೋಗಿದ್ರೆ ಪ್ಲೀಸ್ ನೀವು ಜಾಲಿಹುಡ್ ಹೋಮ್ ಸ್ಟೇನ ಚೂಸ್ ಮಾಡ್ಬೋದು. ನಮಗೆ 1 ನೈಟ್ಗೆ 2800 rupees ಬಿತ್ತು, ಇಬ್ರಿಗಾದರೆ 2000 ಏನೋ ಆಗತ್ತಂತೆ. ನಾನು ಡಿಸ್ಕ್ರಿಪ್ಷನ್ ಕೊಟ್ಟರೆ ನೀವು ಚೆಕ್ ಮಾಡ್ಕೊಳ್ಬೋದು. ಇದು ಇದೇ ಥರ 5 ಕಾಟೇಜಸ್ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದಿದೆ ಆ್ಯಂಡ್ ನಮ್ಮದೊಂದು. ಸೊ ಹತ್ತತ್ರ 5 ಕಾಟೇಜಸ್ ಸಿಗುತ್ತೆ. ಸೊ ಕಂಪ್ಲೀಟ್ ಗ್ರೀನರಿ ಇದೆ. ಸೊ ಇನ್ನೂ ನೆಕ್ಸ್ಟ್ ಮಂತ್ ಡಿಸೆಂಬರ್ ಬಂದರೆ ಫುಲ್ ಫಾಗ್ ತುಂಬ್ಕೊಂಡಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಆ ವೆದರ್ ಎಂಜಾಯ್ ಮಾಡಲಿಕ್ಕೆ. ಸೊ ಇದ್ರದ್ದು ನಂಬರ್ ಬೇಕಂದರೆ ಮತ್ತು ಲೊಕೇಶನ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಬೋದು. ನಿಜವಾಗ್ಲೂ ಅರೌಂಡ್ ಇಲ್ಲಿ 2800 ಹೇಳಿದ್ದಾರೆ ನಮಗೆ, ಆ್ಯಂಡ್ ಜೊತೆಗೆ ಫುಡ್ ಸಪ್ರೇಟ್ ಬರುತ್ತೆ. ಸೊ ನೀವು ಎಂಕ್ವೈರಿ ಮಾಡಿಕೊಂಡು ಬೇಕಾದ್ರೆ ಬಂದು ಎಂಜಾಯ್ ಮಾಡ್ಬೋದು. ಈಗ ನಾವು ಸಿಗಂದೂರ್ಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಅರೌಂಡ್ 6:30 ಆಗಿದೆ. ಸೊ ಸಿಗಂದೂರು ಮುಗಿಸ್ಕೊಂಡು ಆಮೇಲೆ ದುರ್ಗಾ ಪರಮೇಶ್ವರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ದಿಸ್ ಇಸ್ ದ ಪ್ಲ್ಯಾನ್. ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಎದ್ದು ರೆಡಿ ಆಗಿದ್ದೀವಿ. ಸೊ ತುಂಬ ಆ ಹೋಮ್ ಸ್ಟೇ ಮುಂದೆನೇ ಯಾವುದೋ ಒಂದು ಡ್ಯಾಮ್ ಇದೆ, ಅದು ಹೆಸರು ನಂಗೆ ನೆನಪಿಲ್ಲ. ಸೊ ಆ ಡ್ಯಾಮ್ದು ನೀರು ಅವರ ಫಾರ್ಮ್ ಹೌಸ್ ಮುಂದೆನೇ ಅದು ಹರಿಯುತ್ತೆ. ನೀವು ನೋಡ್ಬೋದು, ಅದು ವಾಟರ್ ಕಲರ್ ಎಷ್ಟು ಗ್ರೀನ್ ಆ್ಯಂಡ್ ಬ್ಲೂ ಕಲರ್ ಮಿಕ್ಸ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಐ ಥಿಂಕ್ ಅವರು ಈಸ್ ಬ್ಲೆಸ್ಡ್ ಆ ಥರ ಒಂದು ವಾತಾವರಣದಲ್ಲಿ ಇರೋದಕ್ಕೆ. ತುಂಬ ಚೆನ್ನಾಗಿದೆ. ಆ ಡ್ಯಾಮ್ಗೂ ಜೋಗ್ ಫಾಲ್ಸ್ಗೂ ಒಂದು 5 kilometers ಡಿಸ್ಟೆನ್ಸ್ ಇದೆ. ಸೊ ಆ ಡ್ಯಾಮ್ ನೀರೇ ಅವರ ಫಾರ್ಮ್ ಹೌಸ್ ಮುಂದೆ ಹರಿಯುತ್ತೆ. ಸೊ ಅದನ್ನು ನಾವು ಎಂಜಾಯ್ ಮಾಡಿದ್ವಿ 1 day ಕಂಪ್ಲೀಟಾಗಿ. ಆ್ಯಂಡ್ ನೆಕ್ಸ್ಟ್ ನಾವು ಇದು ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ, ನಮ್ಮ ಸರ್ಗಳು ಯಾರೋ ಇಬ್ಬರು ಹೋಗಿದ್ದರಿಂದ ಅವ್ರು ಹೇಳಿದರು ಈ ಜಾಗ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಇದು ಶ್ರೀನಿವಾಸ ತೀರ್ಥ ಏನೋ ಬರುತ್ತೆ ಇದು. ಸೊ ತುಂಬ ಅದು ಆಶ್ರಮ ಏನೋ ಬರುತ್ತೆ. ಸೊ ಅಲ್ಲಿ ಏನು ನೀರು ಬೆಟ್ಟದ ಮೇಲಿಂದ ನೀರು ಬರುತ್ತೆ, ತುಂಬ ಒಳ್ಳೆಯದು, ಹೋಗಿ ಬನ್ನಿ ಅಂತ ಅವರು ನಮಗೆ ಸಜೆಸ್ಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಇದು ಫಸ್ಟ್ ನಾವು ಚೂಸ್ ಮಾಡಿಕೊಂಡು ಈ ಒಂದು
ಆಶ್ರಮಕ್ಕೆ ಹೋಗಿ ಬರೋಕ್ಕೆ. ಆ್ಯಕ್ಚುಲಿ ಆಶ್ರಮ ಇನ್ನೂ ಮೆಟ್ಲ ಮೇಲೆ ಬೆಟ್ಟದ ಮೇಲಿದೆ, ಸೊ ನಮಗಷ್ಟು ಟೈಮ್ ಆಗಲ್ಲ ಹೋಗಿ ಬರೋಕ್ಕಂತ ಕೆಳಗಡೆ ಮಾತ್ರ ಇದು ಮಾಡ್ಕೊಂಡ್ವಿ. ಆ್ಯಂಡ್ ಅಲ್ಲೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾಯಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಹೊಟ್ಟೆ ಹಸ್ತೋಗ್ಬಿಟ್ಟಿತ್ತು. ನಾವು ಬೆಳಗ್ಗೆ ಬೇಗ ಇದ್ದಿದ್ದರಿಂದ ಆಶ್ರಮ ರೀಚ್ ಆಗೋಷ್ಟಲ್ಲಿಗೆ ಅರೌಂಡ್ 8:30 ಆಗಿತ್ತು. ಸೊ ಎನಿವೇಸ್ ಅವರು ಉಪ್ಪಿಟ್ಟು ಮಾಡಿದರು. ನಮ್ಮ ಮನೇಲಿ ಎಲ್ಲರಿಗೂ ಉಪ್ಪಿಟ್ಟು ಇಷ್ಟ ಎಕ್ಸೆಪ್ಟ್ ನನ್ನ ತಂಗಿಗೆ ಒಬ್ಳಿಗೆ ಬಿಟ್ಟು. ಸೊ ಇವ್ರದ್ದು ಉಪ್ಪಿಟ್ಟು ಕೊಬ್ಬರಿ ಎಣ್ಣೆಲಿ ಮಾಡೋದು. ಅವ್ರ ಕಡೆ ಎಲ್ಲ ಕೊಬ್ಬರಿ ಎಣ್ಣೆಲ್ಲ ಯೂಸ್ ಮಾಡೋದು. ನಾವು ಸುಮಾರು ಕಡೆ ಕೇಳಿ ನೋಡಿದ್ವಲ್ಲ, ಎಲ್ಲ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಅವ್ರ ಕಡೆ. ಆ್ಯಂಡ್ ತುಪ್ಪ ಕೊಬ್ಬರಿ ಎಣ್ಣೆ ತುಂಬ ಫೇಮಸ್ ಅವ್ರ ಕಡೆ ಶಿವಮೊಗ್ಗದಲ್ಲಿ. ಆ್ಯಂಡ್ ಅದನ್ನು ತಿಂದ್ಕೊಂಡು ಆಮೇಲೆ ಕಾಫಿ ಕೂಡ ಕೊಟ್ಟರು. ಕಾಫಿ ಮತ್ತು ಅದೇನೋ ಬಾದಾಮ್ ಹಾಲೇನೋ ಕೊಟ್ಟರು ಅನ್ನೋದು. ಸೊ ಇದೇ ಬೆಟ್ಟದ ಮೇಲಿಂದ ಬರುವಂಥ ನೀರಂತೆ, ಸೊ ಒಳ್ಳೆಯದು ಅಂತ ಹೇಳಿದ್ರು. ಸೊ ಓಕೆ ಎನಿವೇಸ್ ಹೋಗಿದ್ದೀವಲ್ಲ, ಎನಿವೇಸ್ ನಾವು ಸಾಗರ ಮೇಲೇ ಹೋಗಬೇಕಾಗಿದ್ದರಿಂದ ಸಿಗಂದೂರಿಗೆ ಎನಿವೇಸ್ ಈ ದೇವಸ್ಥಾನ ನಾವು ಆಶ್ರಮನ ವಿಸಿಟ್ ಮಾಡಿಕೊಂಡು ಹೊರಟ್ವಿ ನಮ್ಮ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ನೋಡೋಕ್ಕೆ. ಹೋಮ್ ಸ್ಟೇ ಓನರ್ ಆ್ಯಕ್ಚುಲಿ ನಮ್ಗೆ ಸಜೆಸ್ಟ್ ಮಾಡಿದ್ದು ಲಾಂಚಲ್ಲಿ ಹೋಗಿ ಅಂತ. ಬಟ್ ಲಾಂಚ್ ಸ್ಟಾರ್ಟ್ ಆಗೋದೆ 9:30. ಸೊ ಎನಿವೇಸ್ ಈಗ ಹೊಸ ಬ್ರಿಡ್ಜ್ ಮಾಡಿದಾರಲ್ಲ, ಅದೇ ಬ್ರಿಡ್ಜ್ನೇ ಚೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಇದೇ ಬ್ರಿಡ್ಜ್ನ ಚೂಸ್ ಮಾಡಿಕೊಂಡು ಸಿಗಂದೂರು ದೇವಸ್ಥಾನಕ್ಕೆ ಅರೌಂಡ್ 10 o'clock ನಾವೇನು ರೀಚ್ ಆದ್ವಿ. ಚೆನ್ನಾಗಾಯಿತು ದರ್ಶನ. ಬಿಕಾಸ್ ನಮ್ಗೆ ಯಾರೋ ಸಜೆಸ್ಟ್ ಗೊತ್ತಿರೋದ್ರಿಂದ ಸೊ ನಮ್ಗೆ ಬೇಗನೆ ದರ್ಶನ ಆಯಿತು. ಆ್ಯಕ್ಚುಲಿ ಸುಮಾರು ಜನ ಏನು ಇರಲಿಲ್ಲ, ರಶ್ ಆ್ಯಕ್ಚುಲಿ ಕಡಿಮೆನೇ ಇತ್ತು. ಕಂಪ್ಯಾರಿಟಿವ್ಲಿ ದೀಪಾವಳಿ ದಸರಾ ಕಂಪೇರ್ ಮಾಡಿದ್ರೆ ರಶ್ ಕಡಿಮೆ ಇತ್ತು ಅಂತ ಹೇಳಿದ್ರು. ನಾವು ಹೋಗಿದ್ದರಿಂದ ಸಂಡೇ ನಾವು ಚೂಸ್ ಮಾಡ್ಕೊಂಡೆ ಮೈಟ್ ಬಿ ರಶ್ ಇರ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಎಲ್ಲ ವಿಸಿಟರ್ಸ್ಗಳು ದೇವಸ್ಥಾನ ವಿಸಿಟ್ ಮಾಡೋರು ಎಲ್ಲ ದೀಪಾವಳಿ ದಸರಾಗೆ ಬಂದು ಹೋಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ರಶ್ ಕಡಿಮೆ ಇತ್ತು ಅಂತ ಹೇಳಿದ್ರು. ಎನಿವೇಸ್ ನಮಗೆ ಇನ್ಫ್ಲುಯೆನ್ಸ್ ಇದ್ದಿದ್ದರಿಂದ ನಾವು ಬೇಗನೆ ಹೋಗಿ ದರ್ಶನ ಒಂದು ಆಡ್ಲಿ ಒಂದು 5-10 ಮಿನಿಟ್ಸಲ್ಲಿ ದರ್ಶನ ಮುಗಿಸ್ಕೊಂಡು ಸೀದಾ ನಾವು ಕೊಲ್ಲೂರಿಗೆ ಹೋದ್ವಿ. ಕೊಲ್ಲೂರು 30 ಕಿಲೋಮೀಟರ್ಸ್ ಆಗುತ್ತೆ ಸಿಗಂದೂರಿಂದ ಕೊಲ್ಲೂರಿಗೆ. ಸೊ ಅದಕ್ಕೋಸ್ಕರ ನಾವು ಕೊಲ್ಲೂರಿಗೂ ಹೋದ್ವಿ. ಕೊಲ್ಲೂರು ಆ್ಯಕ್ಚುಲಿ ತುಂಬ ರಶ್ ಇತ್ತು. ನಾವು ಹೋಗಿದ್ದೆ 12 ಗಂಟೆ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ್ಯಂಡ್ ಅವ್ರ ಕಡೆ 12 ಗಂಟೆಗೇನೋ ದೇವ್ರನ್ನ ಮೆರವಣಿಗೆ ತೊಗೊಂಡು ಹೋಗ್ತಾರೆ ರಥದಲ್ಲಿ. ಸೊ ಅದಕ್ಕೋಸ್ಕರ ಅದಕ್ಕೆ ವೆಯ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ನಮಗೂ ಅಲ್ಲೇ ಯಾರೋ ಗೊತ್ತಿದ್ದರಿಂದ ನಾವಪ್ಪ ಫೋನ್ ಮಾಡಿ ಹೇಳಿದ್ರು ಬಂದಿದ್ದಾರೆ ಈ ಥರ ನಮ್ಮ ಫ್ಯಾಮಿಲಿಯವರು ಬಿಟ್ಕೊಡಿ ಅಂತ. ಸೊ ಅಲ್ಲಿ ಪರ್ ಹೆಡ್ 250 rupees ಆಗುತ್ತೆ. ಇಬ್ಬರಿಗಾದರೆ 500 rupees ಏನೋ ಆಗುತ್ತೆ. ಸೊ ಅದೇ ಲೈನಲ್ಲೇ ನಮ್ಮನ್ನು ಹೋಗೋಕ್ಕೆ ಬಿಟ್ಟರು. ಅದೂ ಅಷ್ಟೇ ನಾವು 12:30ಗೇನೋ ಹೋಗಿದ್ದು, 1 o'clockಗೇನೋ ಮುಗೀತು. ಸೊ ನೋಡಿ ಇದೇ ರಥನ ಅವರು 3 ರೌಂಡು ಇದು ಮಾಡ್ತಾರೆ, ಸೇವೆ ಥರ ಮಾಡ್ತಾರೆ. ದೇವರು ಸುತ್ತ ಅದನ್ನು ಸುತ್ತಾರೆ. ಅಲ್ಲೇ ಲಡ್ಡು ಪ್ರಸಾದ ತೊಗೊಂಡು ನಾವು ಡೈರೆಕ್ಟ್ ಊಟದ ಹಾಲ್ಗೆ ಹೋದ್ವಿ. ಊಟದ ಹಾಲ್ ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಇವಾಗ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಅನ್ನ ಸಾರು ಪಾಯಸ ಏನೋ ಕೊಟ್ಟರು. ತಿಂದ್ಕೊಂಡು ನಾವು ಅರೌಂಡ್ ಸಂಜೆ 4 ಗಂಟೆ ಹಂಗೆ ಅನಿಸುತ್ತೆ ಅಲ್ಲೇ ಶಿವಮೊಗ್ಗದ ರೂಟಲ್ಲೇ ಸ್ನ್ಯಾಕ್ಸ್ ತಿಂದ್ಕೊಂಡು ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಇನ್ನೊಂದು ಏನಂತಂದರೆ ನಾವು ಕೊಲ್ಲೂರಿಗೆ ಹೋಗಿದ್ರು ಶಿವಮೊಗ್ಗ ರೂಟೇ ಬರಬೇಕಾಗಿದ್ದರಿಂದ ಇಟ್ ವಾಸ್ ವೆರಿ ಲಾಂಗ್ ಡಿಸ್ಟೆನ್ಸ್. ನಮಗೆ ಕಾರ್ನ್ ಸೂಪ್ ಸ್ಟಾರ್ಟರ್ಸ್ ಏನೋ ನಾವು ತೊಗೊಂಡ್ವಿ. ಯಾಕಂದರೆ ಮೈಸೂರಿಗೆ ಹೋಗ್ಬೇಕಾದ್ರೆ ಹಿಂಗೆ ತುಂಬ ಲೇಟ್ ಆಗಿಬಿಟ್ಟಿತ್ತಲ್ಲ. ಸೊ ಅದಕ್ಕೋಸ್ಕರ ಏನೋ ತಿಂದರೆ ಅಟ್ಲೀಸ್ಟ್ ಸ್ನ್ಯಾಕ್ಸ್ ಅವ್ರು ಏನೋ ತಿನ್ಕೊಳ್ಳೋಣ ಅಂತ. ನೋಡಿ ನಾನು ಟೈಮ್ ತೋರಿಸ್ತಾ ಇದ್ದೀನಿ, ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 12:45 ಆಗಿತ್ತು. ಸೊ ಎಲ್ಲ ಹಂಗೆ ಡಂಪ್ ಮಾಡಿ ನಿದ್ದೆ ಮಾಡಿದಷ್ಟೇ. ಆ್ಯಂಡ್ ಅಜ್ಜಿಯೋದು ಒಂದು ಪಾರ್ಸಲ್ ಕೂಡ ಬಂದಿತ್ತು. ನಾನು ಬೆಳಗ್ಗೆ ಅದನ್ನು ರಿವ್ಯೂ ಮಾಡಿ ನಿಮಗೆ ತೋರಿಸ್ತೀನಿ. ನಿನ್ನೆ ನೈಟ್ ನಿಮಗೆ ನಾನು ತೋರಿಸಿದ್ದೆ ಒಂದು ಪಾರ್ಸಲ್ ಬುಕ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಅದಕ್ಕೆ ನಿಮ್ಮ ಮುಂದೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಯೂಶ್ವಲಿ ಪಾರ್ಸಲ್ಸ್ ಏನಾದರೂ ಬಂದರೆ ನಾನು ಇಮಿಡಿಯೇಟಾಗಿ ಓಪನ್ ಮಾಡಿ ನೋಡ್ಬಿಡ್ತೀನಿ. ಬಟ್ ನಿನ್ನೆ ಸೀರಿಯಸ್ಲಿ ನೋಡೋ ಕಂಡೀಷನಲ್ಲಂತೂ ನಾನು ಇರಲಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಿಮ್ಮ ಮುಂದೆನೇ ಓಪನ್ ಮಾಡಿ ತೋರಿಸೋಣ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಇಟ್ ಈಸ್ ಅ ಜಾಕೆಟ್ನ ನಾನು ಆರ್ಡ್ರ್ ಮಾಡಿದ್ದೆ. ವಿಂಟರ್ಗೆ ಬೇಕು, ಎಲ್ಲರೂ ಹೊರಗಡೆ ಹಾಕೊಂಡು ಹೋಗೋಕ್ಕೆ ಅಂತ ಹೇಳಿ. ಇದು ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ
ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ, ನಿಮ್ಗೆ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ತುಂಬ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ. ಇಲ್ಲಿ ವೇರ್ ಮಾಡಿ ನೋಡಿಬಿಡ್ತೀನಿ ಹೇಗಿದೆ ಅಂತ. ಇದು ನಾನು ಬುಕ್ ಮಾಡಿದ್ದು ಬಂದು ಅಜಿಯೋ ಆ್ಯಪಲ್ಲಿ. ಎಸ್, ವೆರಿ ಕಂಫರ್ಟಬಲ್, ಚೆನ್ನಾಗಿದೆ. ಇದರಲ್ಲಿ ಪಾಕೆಟ್ಸ್ ಕೂಡ ಬರುತ್ತೆ. ತುಂಬ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ. ಒಂಥರ ರಬ್ಬರಿ ಟೈಪ್ ಬರುತ್ತೆ, ಇದು ಒಂದು ಸ್ವಲ್ಪ ಎಲಾಸ್ಟಿಕ್. ಸೊ ನಾನು ಬುಕ್ ಮಾಡಿರೋದು ಎಕ್ಸೆಲ್. ಎಲ್ಲಿ ಬೇಕಾದ್ದು ಐ ಥಿಂಕ್ ಒಂದು ಸೈಜ್ ಕಡಿಮೆ ತೊಗೊಂಡ್ರೆ ಬೆಸ್ಟ್, ಬಿಕಾಸ್ ಸ್ವಲ್ಪ ಇದು ಎಲಾಸ್ಟಿಕ್ ಟೈಪ್ ಇರೋದ್ರಿಂದ ಚೆನ್ನಾಗಿರುತ್ತೆ, ವೆರಿ ಕಂಫರ್ಟಬಲ್. ಇದು ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ, ನೋಡ್ಬೋದು. ಐ ಥಿಂಕ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಇದು ಟ್ರಾವೆಲಿಂಗ್ ಬ್ಲಾಗೇ ಆಗಿತ್ತು. ಆ್ಯಂಡ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತಾ, ಸಿ ಯು ನೆಕ್ಸ್ಟ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.